ಕಮಲದ ಕಮಲಕ್ಕನಿಗೆ ಆಡಿಯೋ ಮುಖಾಂತರ ಬಲೆ ಬೀಸಿ ಎಡವಟ್ಟು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಪಡೆಯಲು 10 ಲಕ್ಷದ ಆಫರ್ ನೀಡಿದ ಪಟ್ಟಣ ಪಂಚಾಯತ್ನ ಸದಸ್ಯ. ನನ್ನ ರಾಜಕೀಯವಾಗಿ ಮುಗಿಸುವ ಹುನ್ನಾರ, ಕಾನೂನು ಸಮರಕ್ಕೆ ಸಿದ್ಧ ಎಂದ ಕಮಲದ ಕಮಲಮ್ಮ. ಮೂಡಿಗೆರೆಯಲ್ಲಿ ವೈರಲ್ ಆಗಿದ್ದ ವೆಂಕಟೇಶ್ ಹಾಗೂ ಕಮಲಮ್ಮನ ಫೋನ್ ಕಾಲ್ ಆಡಿಯೋವನ್ನು ಸಮರ್ಥಿಸಿಕೊಂಡ ಮೂಡಿಗೆರೆ ಪಟ್ಟಣ ಪಂಚಾಯಿತಿಯ ಬಿಜೆಪಿ ಸದಸ್ಯರು. ನನಗೆ ಅವರು ಹೇಳಿದ್ದೇನಂತಂದ್ರೆ, ಈಗ ಹೆಚ್ಚು ಕಮ್ಮಿ ಒಂದು 8 ದಿವಸದಿಂದ ಮುಖ ಭೇಟಿಯಾಗಿ ಬೇಜಾನ್ ಮಾತಾಡಿದ್ದಾರೆ. ಆದರೆ ನಾನು ಮಾತಾಡಿದ್ರೆ ಅವರು ಮಾತಾಡಿದಾಗ ನಾನು ಅದನ್ನ ಪ್ರಾಣೇಶಣ್ಣವರಿಗೂ ತಗೊಂಡೋಗಿದ್ದೀನಿ. ಪ್ರತಿಯೊಬ್ಬರಿಗೂ ನಮ್ಮ ಮಂಡಲದ ಅಧ್ಯಕ್ಷರು ಪ್ರತಿಯೊಬ್ಬರು ನೋಡಿ ಈ ರೀತಿ ಮಾತಾಡ್ತಾರೆ ಹೆಂಗೆ ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರು, ನೋಡಿ ಕಮಲಮ್ಮ, ನಿಮ್ಮನ್ನು ಮಾತ್ರ ಅವ್ರು ಟಾರ್ಗೆಟ್ ಮಾಡ್ತಾ ಇರೋದು, ಆಶಕ್ಕನಾಗ್ಲಿ ಮನೋಜನ್ನಾಗ್ಲಿ ಅವ್ರು ಮಾತಾಡಿಸ್ತಾ ಇಲ್ಲ. ಇದು ನಿಮ್ಮೊಳಗಡೆನೇ ಇರೋದು. ನೀವು ಆದಷ್ಟು ಒಂದು ಹತೋಟಿಗೆ ಇಟ್ಕೊಂಡಿರಿ ಅವ್ರನ್ನ. ಯಾಕೆ ಅಂದರೆ ಅವ್ರದ್ದೊಂದು ಅಧಿಕಾರ ಅಕ್ಸೆಪ್ಟ್ ಆದ ತಕ್ಷಣ ಮತ್ತೆ ಬೇರೆ ಪಿಚ್ಚು ಬೇರೆ ರೀತಿ ಮಾತಾಡೋಣಂತೆ. ನೀವು ಏನಂತ ಹೇಳ್ಬೇಕು ಅಕ್ಕ ಅವ್ರು ಕೇಳಿದ್ರು, ನೀವು ಬನ್ನಿ ಕಮಲಮ್ಮ, ನಿಮಗೆ ನಾವು 10 ಲಕ್ಷ 12 ಲಕ್ಷ ದುಡ್ಡು ನಿಮಗೆ ಕೆಲಸ ಕೊಡಿಸೋದು, ಒಂದು ಯಾವುದೇ ಒಂದು ಇದರಲ್ಲಿ ನಿಂತರು ನಿಮ್ಮನ್ನು ಗೆಲ್ಸ್ಕೊಬರೋ ಜವಾಬ್ದಾರಿ ನಂದು. ಬೇಜಾನ್ ಮಾತಾಡಿದ್ರು, ಅದನ್ನು ಕೂಡ ಅದರಲ್ಲಿ ಅದಿಲ್ಲ. ಆಮೇಲೆ ಲಾಸ್ಟ್ನೇ ದಿವಸ ಅವರು ಅದೆಲ್ಲ ಮತ್ತೆ ಮುಖಾಮುಖಿ ಮಾತಾಡಿ ಎಲ್ಲ ಆಗಿ ಅದು ನನ್ನ ಪಕ್ಷದವ್ರಿಗೆ ತಿಳಿಸಿದ್ದೆ. ಮತ್ತೆ ಡೈರೆಕ್ಟ್ ನಾನು ಹೇಮಶೇಖರ್ ಅವ್ರ ಮನೆಗೂ ಹೋಗೋಕ್ಕೆ ಅಲ್ಲಿಗೆ ಬಂದು ಮಾತಾಡಿದ್ದ. ನಾನು ಪ್ರಾಣೇಶಣ್ಣ ಹತ್ರ ಹೇಳಿದ್ದೀನಿ ಅದನ್ನ. ಹೇಮಶೇಖರ್ ಮನೆಗೆ ಹೋದಾಗ ಪಾಪ ಅವ್ರು ಏನು ಅಂತ ನಾನು ಹೇಳಿದೆ, ಮೊಬೈಲ್ 2 ಇಲ್ಲಿಟ್ಟರು ಮಾತ್ರ ನಾನು ಮಾತಾಡ್ತೀನಿ ಅಂತ. ನನ್ನ ಮಗಳು ಸ್ಕೂಲ್ ಮಾಡಿರೋದ್ರಿಂದ ಅವಳನ್ನ ಟಾರ್ಗೆಟ್ ಮಾಡ್ಕೊಂಡು ನಿಮ್ಮ ಅಮ್ಮನ ಒಪ್ಸಮ್ಮ ಅಂತ ಹೇಳಿದ್ರು. ಅಮ್ಮ ನನಗೆ ಆಗ್ತಾ ಇಲ್ಲ, ನೀನು ಬಂದು ಒಂದು ಮಾತು ಹೇಳೋಣಮ್ಮ ಅಂತ. ಅವಾಗ ನಾನು ಹೇಳಿದೆ, ನೋಡಿ ಅಣ್ಣ, ನಾವು ಈಗೇನು ಹೇಳೋಕ್ಕಾಗಲ್ಲ, ನಮ್ದು ಒಂದು ಮೀಟಿಂಗ್ ಅಂತ ಇದೆ. ಆ ಮೀಟಿಂಗ್ ಮುಗಿದ ನಂತರ ನಿಮಗೆ ಯಾವುದೇ ರೀತಿ ಮಾಹಿತಿ ನಾನು ಕೊಡ್ತೀನಿ ಅಂತ ಹೇಳಿ ಬಂದೆ. ಆಯ್ತಾ? ಅದು ಆಮೇಲೆ ವೆಂಕಟೇಶಣ್ಣ ಫೋನ್ ಮಾಡಿದಾಗ ಹೇಮಶೇಖರ್ ಹತ್ರ ಹೇಳಿದೆಯಲ್ಲಮ್ಮ, ನಾವು ಯಾರಾದರೂ ಬರ್ತೀವಿ ಅಂತ. ಅವ್ರ ಒತ್ತಡ ನನಗೆ ಹಂಗೆ ಹಿಂಸೆ ಇತ್ತು. ಏನಂದ್ರೆ, ನೋಡಿ ಕಮಲಮ್ಮ, ನಮಗೆ ಅವರಿಬ್ರು ಬೇಡ, ನೀವೇ ಬರ್ತೀರಾ ಮಾತಾಡಿ. ನಾನು ಬರಲ್ಲ, ನಾನು ಯಾವುದೇ ಕಾರಣಕ್ಕೂ ಬರಲ್ಲ. ನಾನು ಪಕ್ಷ ಬಿಟ್ಟು, ಪಕ್ಷ ನನಗೆ ಇದು ಹೊಸದಾಗಿರ್ಬೋದು, ನನಗೆ 5 ವರ್ಷದ ಹಿಂದೆ ನನಗೊಂದು ಚಿಹ್ನೆ ಮೇಲೆ ನನಗೆ ಗುರುತಿಸಿ ಕೊಟ್ಟಿರ್ಬೋದು. ಇವತ್ತು ದುಡ್ಡಿನ ವಿಚಾರವಾಗಿ ಅವ್ರು 10 ಲಕ್ಷ ಕೊಡ್ತೀನಿ ಅಂದಾಗಲೂ ಕೂಡ ಆ ದುಡ್ಡಿನ ವಿಚಾರ ನಾನು ಮಾತಾಡಲ್ಲ. ದುಡ್ಡಿಂದ ಅಲ್ಲಿರಲಿ ಅಣ್ಣ, ಹೋಗಿ ನೀವು ಅಧ್ಯಕ್ಷ ಆಗ್ಬೇಕಲ್ವಾ, ನಮ್ಮೂರಲ್ಲಿ ಯಾರಾದರೂ ಒಬ್ರು ಬರ್ತಾರೆ ಅಂತ ಹೇಳಿರೋದು ನಾನು ನಿಜ. ಸಂಬಂಧಿಸಿದಂತೆ ಒಂದು ಆಡಿಯೋ ರಿಲೀಸ್ ಆಗಿತ್ತು. ಅದಕ್ಕೆ ತಕ್ಕಂತ ನಾವು ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿನ ಮಾಡ್ತಿದ್ದೀವಿ. ತಾವೆಲ್ಲರೂ ಕೂಡ ಆಡಿಯೋನ ಕೇಳಿಸ್ಕೊಂಡಿದ್ದೀರ ಅಂತ ಭಾವಿಸ್ತೀನಿ. ಆ ಆಡಿಯೋದಲ್ಲಿ ನಮ್ಮನ್ನ ಹಣ ಕೊಟ್ಟು ಸೆಳೆಯುವಂತ ಪ್ರಯತ್ನನ ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಅದಕ್ಕೆ ನಾವು ಕೂಡ ಅವರಿಗೆ ಆಯ್ತು ನೋಡೋಣ ಅನ್ನೋ ರೀತಿ ನಾವು ಮಾತಾಡಿದ್ದೀವಿ. ಈ ರೀತಿ ಮಾತಾಡಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು ಹಿಂದೆ ಅಧ್ಯಕ್ಷರು, ಕಾಂಗ್ರೆಸ್ನ ಅಧ್ಯಕ್ಷರು ಏನಾಗಿದ್ರು, ಅವರು ರಾಜೀನಾಮೆ ಕೊಟ್ಟು 13 ದಿನಗಳ ಕಾಲಾವಕಾಶ ಇತ್ತು. ಇವತ್ತು ಬಿಜೆಪಿ 7 ಆಗಿದೆ, ಕಾಂಗ್ರೆಸ್ 7 ಜನ ಬೆಂಬಲದೊಂದಿಗೆ ನಿಂತಿದೆ. ಇನ್ನೊಬ್ರು ಯಾರು ಬರಬೇಕೋ ಅಥವಾ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಸೆಳೆಯುವಂತ ಒಬ್ಬರನ್ನ ಗಮನ ಸೆಳೆಯುವಂತ ಕೆಲಸನ ಕಾಂಗ್ರೆಸ್ ಅವರು ನಿರಂತರವಾಗಿ ನಮ್ಮ ಕಮಲಕ್ಕ ಅವ್ರ ಮೇಲೆ ಮಾಡ್ತಿದ್ರು. ಕಮಲಕ್ಕ ನಾವೆಲ್ಲ ಕೂತ್ಕೊಂಡು ಈ ರೀತಿ ನಮ್ಗೆ ಬಂದು ಕಾಂಗ್ರೆಸ್ ಪಕ್ಷದವರು ನಮ್ಮ ಮನೆಗೆ ಬರ್ತಿದ್ದಾರೆ, ಏನ್ ಮಾಡ್ಬೇಕಂತ ನಮ್ಗೆ ಹೇಳಿದಾಗ ನಾವು ನಮ್ಮ ನಾಯಕರ ಬಳಿ ಹೋದ್ವಿ. ನಾಯಕರ ಬಳಿ ಹೋದಾಗ ನಮ್ಮ ಪಕ್ಷದ ಎಲ್ಲಾ ಹಿರಿಯರು ಸೇರಿ ಒಂದು ಮಾತನ್ನ ಹೇಳಿದ್ರು. ಏನು ಅಂತ ಹೇಳಿದ್ರೆ, ನೀವು ಅವರಿಗೆ ಬರ್ತೀವಿ ಹೋಗ್ತೀವಿ ಅನ್ನೋಂತ ಒಂಚೂರು ಬ್ಯಾಲೆನ್ಸ್ ಮಾಡೋ ರೀತಿ ಮಾತಾಡಿ. ಯಾಕೆ ಅಂದ್ರೆ, ನಾವೇನಾದ್ರು ಬರಲ್ಲ ಅಂತ ಅವ್ರಿಗೆ ಅನ್ಸಿದ್ರೆ ಅವರು ರಾಜೀನಾಮೆ ಅಂಗೀಕಾರ ಆಗಲ್ಲ. ಅವ್ರು ರಾಜೀನಾಮೆ ಯಾವಾಗ ಬೇಕಾದ್ರೂ ವಾಪಸ್ ತಗೊಳಕ್ಕೆ ಕಾಲಾವಕಾಶ ಇದೆ. ಹಂಗಾಗಿ ಆಡಿಯೋದಲ್ಲಿ ನೀವೆಲ್ಲ ಗಮನಿಸಬಹುದು, ಅಣ್ಣ ಇನ್ನೊಂದು 3 ದಿನ ತಡೀರಿ ಅಂತ ಹೇಳಿ ಹೇಳಿದ್ದಾರೆ. 3 ದಿನ ತಡೀರಿ ಅಂತ ಹೇಳಿದ್ರೆ, ನನಗೆ ಗೊತ್ತಿರೋಂಗೆ ಅವ್ರ ರಾಜೀನಾಮೆ ಅಂಗೀಕಾರ ಆಗ 3 ದಿನದ ಹಿಂದೆ ಆಗಿರುವಂತ ಆಡಿಯೋ ಇದು, ನಿನ್ನೆ ಮೊನ್ನೆ ಆಗಿರುವಂತ ಆಡಿಯೋ ಅಲ್ಲ. ಹಾಗಾಗಿ ಇವ್ರು ಹೇಳ್ತಿದ್ದಾರೆ ಕಮಲಕ್ಕ ಅವರು 3 ದಿನ ತಡೀರಿ ಅಂತ. ರಾಜೀನಾಮೆ ಅಂಗೀಕಾರ ಆದ ನಂತರ ನಮ್ಗೆ ಯಾರು ಕೂಡ ಪ್ರಯತ್ನ ಪಟ್ರು, ನಾವು ಎಲ್ಲರೂ ಪಕ್ಷದ ಸಿದ್ಧಾಂತಕ್ಕೆ ಇದು ಮಾಡಿ ನಾವ್ಯಾರು ಕೂಡ ಬರಲ್ಲ, ನಾವು ನಮ್ಮ ಪಕ್ಷದ ಸಿದ್ಧಾಂತದೊಳಗಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕೂಡ ಹೇಳಿದೀವಿ. ಇದ್ರಲ್ಲಿ ತಾವೆಲ್ಲ ಗಮನಿಸಬಹುದು, ದೊಡ್ಡ ಒಂದು ಲೋಪದೋಷ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಸದಸ್ಯರು ತಮ್ಮ ಒಂದು ಅಧ್ಯಕ್ಷರಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಕಾನೂನು ಬಾಹಿರವಾಗಿ ನಿಮ್ಗೆ 10 ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಡಿಯೋ ರೆಕಾರ್ಡ್ ಅಲ್ಲಿ ಇದೆ.